ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಫ್ಲಿಪ್ಕಾರ್ಟಿಂದ ಆರ್ಡರ್ ಇಟ್ಟಿದ್ದೆ ಮಗು ಡ್ರೆಸ್ಗಳು 8 ಜೊತೆ ಕಾಂಬೋ ಪ್ಯಾಕ್ ಬಂದಿದೆ. ಡ್ರೆಸ್ಸು ಸಹ ಚೆನ್ನಾಗಿದೆ, ಕಾಟನ್ ಬಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. 8 ಜೊತೆ ಕಾಂಬೋ ಪ್ಯಾಕು ತುಂಬ ಕಮ್ಮಿ ರೇಟಿಗೆ ಬಂದಿದೆ, ಜಸ್ಟು 400, ತುಂಬ ಕಮ್ಮಿ ಅಮೌಂಟು ಕಮ್ಮಿ. 8 ಜೊತೆ ಪೀಸು ಅಂದರೆ ಒಂದು ಜೊತೆಗೆ 50 ರೂಪಾಯಿ ಬಟ್ಟೆ ಥರ ಆಗುತ್ತೆ. ನೋಡಿ ನನ್ನ ಮಗಳು ಆಯ್ ಮಾಡ್ತಾ ಇದ್ದಾಳೆ. ನೋಡಿ 2 ಪ್ಯಾಕಲ್ಲಿ ಬಂದಿದೆ, ಒಂದೊಂದು ಪ್ಯಾಕಲ್ಲಿ 4 ಇದ್ದಾವೆ. ತುಂಬ ಇಷ್ಟ ಆಯಿತು. ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಫ್ರಾಕ್ ರೀತಿ ಇದೆ. ಇನ್ನು ಸಮ್ಮರ್ ಟೈಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವರೆಗೂ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಫ್ರಾಕ್ ಟೈಪಲ್ಲಿದೆ, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಚಿಕ್ಕ ಮಕ್ಳಿಗೆ ಬೇಗ ಡ್ರೆಸ್ಗಳು ಹಾಳು ಮಾಡ್ಕೊಳೋದು ಅವೆಲ್ಲ ಕಾಮನೇ ಅಲ್ಲ, ಅದರಿಂದ ಕಾಂಬೋ ಪ್ಯಾಕು ಬುಕ್ ಮಾಡ್ಕೊಂಡಿದ್ದಾಯಿತು. ನೋಡಿ ಡಿಸೈನ್ಗಳು ಚೆನ್ನಾಗಿದ್ದಾವೆ, ಬಟ್ಟೆನೂ ಚೆನ್ನಾಗಿದೆ. ಇಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಅಂದರೆ ಬೆಸ್ಟು ಅನ್ಕೋಬೇಕು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೊಮೊಟೊ ಬಾತ್ ಮಾಡೋದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅನ್ನಿಸ್ತದೆ. ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಫಸ್ಟು ಬೇಕಾಗಿರೋದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ನಾವು ತರಕಾರಿ ಹಾಕ್ಕೋಬೋದು, ತರಕಾರಿ ಇಲ್ಲ ಅಂದ್ರೂ ನಾರ್ಮಲಾಗಿ ಮಾಡ್ಕೋಬೋದು. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕಲಿಸ್ಕೋಬೇಕು. ಮೆಣಸಿನ್ಕಾಯಿ ತಿನ್ನಲ್ಲ ಅಂತ ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನಮ್ಗೆ ಅದೇ ಮೆಣಸಿನ್ಕಾಯಿ ಸಾಕಾಗುತ್ತೆ ಅಂತ. ಇನ್ನು ರಾತ್ರಿ ಬಟಾಣಿ ನೆನೆಸಿದ್ದೀನಿ. ರಾತ್ರಿ ಬಟಾಣಿ ನೆನೆಸಿದ್ರೆ ಬೆಳಗ್ಗೆ ಹೊತ್ತಿಗೆಲ್ಲ ಮೆತ್ತಗಾಗುತ್ತಲ್ಲ, ಅದರಿಂದ ನೆನೆಸಿರೋ ಬಟಾಣಿ ತೊಗೊತಿದ್ದೀನಿ. ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಬಟಾಣಿನೇ ಸಿಗುತ್ತೆ, ಅದನ್ನು ಸಹ ಹಾಕ್ಕೋಬೋದು. ನೋಡಿ ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಏನು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾವೆಷ್ಟು ಕಲಿಸ್ಕೊಳ್ತೀವೋ ಅಷ್ಟು ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಅದರಿಂದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಎಲ್ಲ ಇದ್ದರೆ ಟೊಮೊಟೊ ಬಾತ್ ಆಗಲಿ, ಯಾವುದೇ ರೈಸ್ ಐಟಮ್ ಆಗಲಿ, ಯಾವುದೇ ಆಗಲಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲಲ್ಲ, ಅದರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. 1:2 ಥರ ನಾನು 1 ಲೋಟ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದ್ರಾಗೆ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ ಅನ್ನಿಸ್ತತೆ, ಅದರಿಂದ ನಾನೇನು ಮತ್ತೇನೋ ಹಾಕ್ಕೊಂಡಿಲ್ಲ. ಬೇಕಿದ್ರೆ ಧನಿಯಾ ಪುಡಿ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು, ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಕೋಬೋದು. ನಾನು ಪ್ಲೈನಾಗಿ ಹೀಗೆ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೇಕು, ಮಸಾಲೆ ಐಟಮ್ ಜಾಸ್ತಿ ಇರಬಾರ್ದು ಅಂತ ಅಂದರೆ ಈ ರೀತಿ ಮಾಡ್ಕೊಂಡು ನೋಡಿ. ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ, ತುಂಬ ಪುಡಿ ಪುಡಿಯಾಗೂ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿ ಹಾಕ್ಕೊಂಡು 3 ವಿಜಿಲ್ ಕೂಗಿಸ್ಕೊಳ್ಳಿ. ಕರೆಕ್ಟಾಗಿ 3 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್, 3 ವಿಜಿಲ್ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಟೇಸ್ಟ್ ಚೆನ್ನಾಗಾಗಿದೆ ಅಂತ. ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಯಾವುದೇ ಮಸಾಲೆ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಮಸಾಲೆ ಜಾಸ್ತಿ ಇರೋದಿಲ್ಲ ಅಲ್ಲ, ಅದರಿಂದ ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್. ನನ್ನ ವಿಡಿಯೋ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದುಡ್ಡೇನು ಕಟ್ಟೋ ಅವಶ್ಯಕತೆ ಏನಿರೋದಿಲ್ಲ, ಕೂಡ ಅವಶ್ಯಕತೆ ಇರೋದಿಲ್ಲ, ಫ್ರೀ ಇರುತ್ತೆ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.